ಈ ಡೇಟಿಗೆ ನಮ್ಮ ಮೂವಿ ರಿಲೀಸ್ ಆದರೆ ಪಕ್ಕಾ ಹಿಟ್ ಆಗುತ್ತೆ. ಆ ರಿಲೀಸ್ ಡೇಟೇ ಬೆಸ್ಟ್ ಅಂತ ಹೀಗೆ ಎಲ್ಲ ಫಿಲ್ಮ್ ಇಂಡಸ್ಟ್ರಿಗಳು ಒಂದಲ್ಲ ಒಂದು ಡೇಟಿನ ಲಕ್ಕಿ ಡೇಟ್ ಅನ್ಕೊಂಡಿರ್ತಾರೆ. ಹಾಗೆ ಕೆಲವು ಹೀರೋಗಳು, ಆಕ್ಟರ್ಸ್ ಮೂವಿ ಇದೇ ದಿನ ರಿಲೀಸ್ ಆಗಬೇಕು, ಅವ್ರಿಗೆ ಅದೇ ಲಕ್ಕಿ ಡೇಟ್ ಎನ್ನುವ ನಂಬಿಕೆ ಬೇರೆ ಬೇರೆ ಕಡೆ ಇದ್ದಂತೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಕೂಡ ಇದಾವೆ. ಇನ್ನು ಕೆಲವರು ಅವರ ಸಿನಿಮಾ ರಿಲೀಸ್ ಆದ ದಿನಾನೇ ಲಕ್ಕಿ ಡೇಟ್ ಅಂದ್ಕೊಂತಾರೆ. ಅದು ಬೇರೆ ವಿಷಯ. ಏನೇ ಆದರೂ ಈ ಸಿನಿಮಾ ರಿಲೀಸ್ ಅನ್ನು ಎಲ್ಲಾ ರೀತಿಯಿಂದ ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ರಿಲೀಸ್ ಮಾಡಲಾಗುತ್ತೆ. ಈ ವರ್ಷ ಡಿಸೆಂಬರ್ ಲಾಸ್ಟ್ ವೀಕ್ ಅನ್ನು ಲಕ್ಕಿ ಡೇಟ್ ಅಂತ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ನಂಬುತ್ತೆ. ಆ ದಿನವೇ ರಿಲೀಸ್ ಆದ ದರ್ಶನ್ ಅವರ ಕಾಟೇರ ಮೂವಿ, ಸುದೀಪ್ ಅವರ ಮ್ಯಾಕ್ಸ್ ಮಾರ್ಕ್ ಮೂವಿಗಳು, ಉಪೇಂದ್ರ ಅವರ UI, ಶಿವನ್ ಹಾಗೂ ಉಪೇಂದ್ರ ಅವರ 45 ಇವೆಲ್ಲ ಅದೇ ಡೇಟಿಗೆ ರಿಲೀಸ್ ಆಗಿದ್ದು, ಈಗ ಅಂತಹುದೇ ಲಕ್ಕಿ ಡೇಟಿಗೆ ಮತ್ತೊಂದು ನಮ್ಮ ಕನ್ನಡ ಫಿಲ್ಮ್ ಬರ್ತಾ ಇದೆ. ಇಬ್ಬರು ಸ್ಟಾರ್ಸ್ ಆಕ್ಟಿಂಗ್ ಮಾಡ್ತಾ ಇರುವ ದೊಡ್ಡ ಮೂವಿಯ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಆ ಮೂವಿ ಯಾವುದು, ಯಾವ ಲಕ್ಕಿ ಡೇಟ್, ಅದಕ್ಕೆ ಇರುವ ಕನೆಕ್ಷನ್ ಮತ್ತು ಮೂವಿಯ ಸ್ಟೋರಿ ಹಾಗೂ ಹೀರೋಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿ. ಆದ ವರ್ಷ ಅಂದರೆ 2025ರಲ್ಲಿ ಜುಲೈ ತಿಂಗಳ ತನಕ 6 ತಿಂಗಳು ಆದರೂ ಸಹ ಒಂದೇ ಒಂದು ಕನ್ನಡ ಮೂವಿ ಸಹ ಹೇಳಿಕೊಳ್ಳುವಂತ ದೊಡ್ಡ ಮಟ್ಟದ ಹಿಟ್ ಕಂಡಿರಲಿಲ್ಲ. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಹಾಗೂ ಎವರೇಜ್ ಸಿನಿಮಾಗಳಿಂದ ಬಹುತೇಕ ಸಿನಿಮಾ ಟೀಮ್ಗಳು ತಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಕಮ್ಮಿ ಮಾಡಿಕೊಂಡಿದ್ದವು. ಹೀಗಾಗಿ ಅವರ ಉತ್ಸಾಹ ಫುಲ್ ಕಮ್ಮಿ ಆಗಿತ್ತು. ಆದರೆ ಅದೇ ಟೈಮಿಗೆ ಅಂದರೆ ಜುಲೈ 24ನೇ ತಾರೀಕು ರಾಜ್ ಬಿ ಶೆಟ್ಟಿ ಅವರೇ ಪ್ರೊಡ್ಯೂಸ್ ಮಾಡಿ ಆಕ್ಟಿಂಗ್ ಮಾಡಿದ ಸೂಪರ್ ಸೋ ಮೂವಿ ಅಂತ ನಿರೀಕ್ಷೆಗಳು ಏನೂ ಇಲ್ಲದೆ ಸಾಧಾರಣವಾಗಿ ರಿಲೀಸ್ ಆಗುತ್ತೆ. ಆದರೆ ರಿಲೀಸ್ ಆದ ಒಂದೇ ವಾರದಲ್ಲಿ ಈ ಮೂವಿ ಬಗ್ಗೆ ದೊಡ್ಡ ಹೈಪ್ ಕ್ರಿಯೇಟ್ ಆಗಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಕೂಡ ಕನ್ನಡದಲ್ಲೇ ರಿಲೀಸ್ ಆಗಿ ಹೌಸ್ಫುಲ್ ಶೋಗಳನ್ನು ಕಾಣುತ್ತೆ. ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ತಯಾರಾದ ಈ ಮೂವಿ 125 ಕೋಟಿ ರೂಪಾಯಿಗಳನ್ನು ಕಲೆಕ್ಷನ್ ಮಾಡಿ ಹೊಸ ಹಿಸ್ಟರಿ ಕ್ರಿಯೇಟ್ ಮಾಡುತ್ತೆ. ಹೀಗಾಗಿ ಆ ದಿನವನ್ನು ಈಗ ರಾಜ್ ಬಿ ಶೆಟ್ಟಿ ಅವರಿಗೆ ಲಕ್ಕಿ ಡೇ ಎಂದೇ ಪರಿಗಣಿಸಲಾಗುತ್ತಿದ್ದು, ಎಲ್ಲಾ ತರದ ಲೆಕ್ಕಾಚಾರಗಳನ್ನು ಮಾಡಿಯೇ ಮುಂದಿನ ತಿಂಗಳು ಅಂದರೆ ಜುಲೈ 24ರಂದು ಒಂದು ದೊಡ್ಡ ಮೂವಿ ರಿಲೀಸ್ಗೆ ರೆಡಿಯಾಗಿದೆ. ನಂಬಿಕೆನೋ ಲೆಕ್ಕಾಚಾರನ ಒಟ್ಟಿನಲ್ಲಿ ಸೂಪರ್ ಸೋ ಸಿನಿಮಾದಂತೆ ಕರಾವಳಿ ಭಾಗದ ಆಚಾರ ವಿಚಾರ ಸಂಸ್ಕೃತಿಗಳನ್ನೇ ಆಧಾರವಾಗಿ ಇಟ್ಟುಕೊಂಡು ಹೆವಿ ಬಜೆಟ್ ಅಲ್ಲಿ ಮಾಡಿರುವ ಕರಾವಳಿ ಎಂಬ ಸಿನಿಮಾ ಅದೇ ಡೇಟಿಗೆ ರಿಲೀಸ್ ಆಗ್ತಾ ಇದೆ. ಆದ ವರ್ಷದಂತೆ ಈ ವರ್ಷವೂ ಸಹ ಇಲ್ಲಿ ತನಕ ಅಂತ ದೊಡ್ಡ ಮಟ್ಟದ ಯಶಸ್ಸನ್ನು ಇನ್ನೂ ಯಾವ ಮೂವಿಯೂ ಕಂಡಿಲ್ಲ. ಸೊ ಗುರುದತ್ತ ಗಾನಿಗೆ ಅವರು ಡೈರೆಕ್ಷನ್ ಮಾಡಿರುವ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು ಹೀರೋ ಆಗಿ ಆಕ್ಟಿಂಗ್ ಮಾಡ್ತಾ ಇರುವ ಈ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ, ಶ್ರೀಧರ್, ಸಂಪದ, ರಮೇಶ್ ಇಂದಿರಾ ಮೊದಲಾದ ದೊಡ್ಡ ಕಲಾವಿದರೇ ಇದ್ದಾರೆ. ಈ ಸಿನಿಮಾ ಈಗಾಗಲೇ ರಿಲೀಸ್ ಆಗಬೇಕಿತ್ತು. ಆದರೆ ಸಿನಿಮಾ ಟೀಮಿಗೆ ಎದುರಾದ ಕೆಲವು ಅಡ್ಡಿ ಆತಂಕ ಇತರೆ ಕಾರಣಗಳಿಂದ ರಿಲೀಸ್ ಡೇಟ್ ಮುಂದೆ ಹೋಗ್ತಾ ಲೇಟ್ ಆಗಿದೆ. ಹೀಗಾಗಿ ಈ ಮೂವಿ ಪೋಸ್ಟರ್ ತುಂಬಾ ಜನರ ಗಮನವನ್ನು ಸೆಳೆದಿದ್ದು ತನ್ನ ವಿಭಿನ್ನ ಪೋಸ್ಟರ್ಗಳಿಂದ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇದೆ. ರಿಲೀಸ್ ಆದ ಟೀಸರ್ ಕೂಡ ಜನರಲ್ಲಿ ಹೊಸ ಭರವಸೆ ಮೂಡಿದ್ದು, ಈ ಸಿನಿಮಾ ನೋಡಕ್ಕೆ ತುಂಬಾ ಜನ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಕಾಯ್ತಾ ಇದ್ದಾರೆ. ಮನುಷ್ಯ ಹಾಗೂ ಪ್ರಾಣಿಗಳ ನಡುವಿನ ಸಂಘರ್ಷದ ಕಥೆಯನ್ನು ಹೊಂದಿರುವ ಈ ಮೂವಿ ಕರಾವಳಿ ಪ್ರದೇಶದ ಗ್ರಾಮೀಣ ಸೊಗಡನ್ನು ಅನಾವರಣ ಮಾಡುತ್ತೆ. ಒಂದು ಒಳ್ಳೆಯ ಸಿನಿಮಾದೊಂದಿಗೆ ಮತ್ತೆ ಒಂದು ಒಳ್ಳೆಯ ಮೂವಿ ಮಾಡ್ತಾ ಇರುವ ಗುರುದತ್ ಗಾನಿಗ ಅವರಿಗೆ ಮೂವಿಯ ಬಗ್ಗೆ ತುಂಬಾ ಒಳ್ಳೆಯ ಹೋಪ್ ಇದೆ. ಹಾಗೆ ಕಂಟಿನ್ಯೂ ಆಗಿ ಫ್ಲಾಪ್ ಮತ್ತು ಎವರೇಜ್ ಸಿನಿಮಾಗಳನ್ನೇ ಕೊಡ್ತಾ ಇರುವ ಪ್ರಜ್ವಲ್ ದೇವರಾಜ್ ಅವರಿಗೆ ಒಂದು ದೊಡ್ಡ ಹಿಟ್ ಮೂವಿಯ ಅವಶ್ಯಕತೆ ತುಂಬಾ ಇದೆ. ಅಂತೆ ಮಲಯಾಳಂ, ಹಿಂದಿ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿ ಬಂದಿರುವ ರಾಜ್ ಬಿ ಶೆಟ್ಟಿ ಅವರು ತಮ್ಮ ಪಾತ್ರದ ಬಗ್ಗೆ ಇರುವ ಕ್ರೇಜ್ ಅನ್ನು ಮತ್ತೆ ಪ್ರೂವ್ ಮಾಡಬೇಕಾಗಿ ಬಂದಿದೆ. ಹೀಗಾಗಿ ಎಲ್ಲರ ಕಣ್ಣು ಈಗ ಜುಲೈ 24ರಂದು ರಿಲೀಸ್ ಆಗಲಿರುವ ಕರಾವಳಿ ಮೂವಿ ಮೇಲೆ ಇದೆ. ಈ ಸಲ ಈ ಮೂವಿ ಕೂಡ ಸೂಪರ್ ಸೋ ಸಿನಿಮಾದಂತೆ ದೊಡ್ಡ ಹಿಟ್ ಆಗುತ್ತಾ ಎಂಬುದನ್ನು ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.